ಇನ್ನು ಆ್ಯಕ್ಚುಲಿ ಹನುಮಂತ ಅವರು ವಿನ್ ಆಗಿರೋದು ಅದು ತುಂಬಾ ಡಿಸರ್ವಿಂಗ್ ವಿನ್ ಅಂತ ಒಂದು ತುಂಬಾ ದೊಡ್ಡ ಮಟ್ಟಿಗೆ ಒಪಿನಿಯನ್ ಇದೆ. ಆ್ಯಕ್ಚುಲಿ ಅವ್ರು ವಿನ್ ಆಗಿದ್ರ ಬಗ್ಗೆ ಸಾಕಷ್ಟು ಅಭಿಮಾನಿಗಳಿಗೆ ಏನು ಬೇಸರ ಅಂತೂ ಇಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದಂಥವ್ರಿಗೆ. ಬಟ್ ಕೆಲವೊಂದು ಕಡೆ ಅಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಸ್ಗಳ ಮುಖದಲ್ಲಿ ನೀವು ಖುಷಿ ಪಟ್ರಿ, ಗೌತಮಿ ಅವ್ರು ಖುಷಿ ಪಡ್ತಾ ಇದ್ರು, ಗೋಲ್ಡ್ ಸುರೇಶ್ ಅವ್ರು ಖುಷಿ ಪಟ್ಟರು, ಮತ್ತು ಇನ್ನೊಬ್ರು ಯಾರೋ ಖುಷಿ ಪಟ್ಟರು. ಅದನ್ನು ಹೊರತುಪಡಿಸಿದ್ರೆ ಹನುಮಂತ ವಿನ್ ಆಗಿದ್ದು ಅಷ್ಟೇನು ಅವ್ರಿಗೆ ಖುಷಿಯಾಗಿ ಥರ ಕಂಡಿರಲಿಲ್ಲ. ಬಿಕಾಸ್ ಅವರ ಫೇವರೇಟ್ ಬಹುಶಃ ತ್ರಿವಿಕ್ರಮ್ ಆಗಿದ್ರು ಅನ್ಸುತ್ತೆ ಆ ಕಾರಣಕ್ಕೆ. ಮತ್ತು ಹಂಸ ಅವರು ಹೇಳಿದಂತಹ ಮಾತುಗಳು, ಅದೇ ರಿಸರ್ವೇಷನ್ ಅನ್ನುವಂತಹ ವಿಚಾರ ಏನೋ ಮಾತಾಡಿದ್ರು ಹನುಮಂತ ಅವ್ರ ಬಗ್ಗೆ. ಸೊ ಅದೆಲ್ಲೋ ವರ್ಕ್ ಆಯಿತು ಅನ್ನೋ ಕಾರಣಕ್ಕೆ ಅವರು ಏನು ಮಾಡೋಕ್ಕಾಗಲ್ಲ ಅಂತ ಅವ್ರು ವಿನ್ ಆಗಿದ್ದಾರೆ. ಅಂದರೆ ಅವರಿಗೆ ಇಷ್ಟಪಡ್ತಾರೆ ಜನಗಳು ಅನ್ನೋ ಥರ ಅದನ್ನು ಮಾತಾಡಿದ್ರು. ಅದು ವೈರಲ್ ಆಯಿತು. ಅದಕ್ಕೆ ಸಾರಿ ಕೂಡ ಕೇಳಿದ್ರು. ಅಂದರೆ ಯಾಕೆ ಹನುಮಂತ ಅನ್ನುವಂತಹ ಒಬ್ಬ ಮುಗ್ಧ, ಪ್ಲಸ್ ಅವ್ರು ಆಟ ಆಡಿದ್ದಾರೆ. ಫಸ್ಟ್ ಆಫ್ ಆಲ್ ಸಿಂಪತಿ ಕಾರ್ಡ್ ಎಲ್ಲೂ ಪ್ಲೇ ಮಾಡಿಲ್ಲ. ಯಾವತ್ತೂ ಕ್ಯಾಮ್ರಾ ಮುಂದೆ ಬಂದು ನಮ್ಮ ಮನೇಲಿ ಇಷ್ಟು ಕಷ್ಟ ಇದೆ, ಅಷ್ಟು ಕಷ್ಟ ಇದೆ, ನಾವು ತುಂಬ ಬಡತನದಲ್ಲಿ ಬದುಕಿದ್ದೀವಿ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಬೇರೆ ಕಂಟೆಸ್ಟೆಂಟ್ಸ್ ಹೇಳಿದ್ದು ಉಂಟು ಆ ಥರ ಇದೆಲ್ಲ, ಆ ಥರದ್ದೆಲ್ಲ. ಬಟ್ ಇವರೆಲ್ಲೂ ಸಿಂಪತಿ ಕಾರ್ಡ್ ಪ್ಲೇ ಮಾಡಿಲ್ಲ. ಚೆನ್ನಾಗಿ ಆಟ ಆಡಿದ್ದಾರೆ, ಚುರುಕಿದ್ರು, ಸಿಕ್ಕಾಬಟ್ಟೆ ಟ್ಯಾಲೆಂಟೆಡ್. ಬಟ್ ಆದರೂ ಎಷ್ಟೊಂದು ಜನಕ್ಕೆ ಅವ್ರು ಗೆದ್ದಿರೋದು ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸಿಗೆ ಇಷ್ಟ ಇರಲಿಲ್ಲ ಅಷ್ಟು. ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನೀವೇ ಆನ್ಸರ್ ಇದೆಯಲ್ಲ ಸರ್. ಮೋಸ್ಟ್ಲಿ ತ್ರಿವಿಕ್ರಮ್ ಅವ್ರು ಗೆಲ್ಬೇಕು ಅಂತ ಅವರು ಒಂದಷ್ಟು ಜನ ಇತ್ತು ಅಂತ. ಆ ಎಂಡ್ ರಿಸಲ್ಟ್ ತ್ರಿವಿಕ್ರಮ್ ಅವ್ರು ಗೆಲ್ಬೇಕು ಅಂತ ಅವ್ರಿಗೆ ಇಷ್ಟಪಡುವಂಥವ್ರು ಒಂದಷ್ಟು ಜನ ಇದ್ದಾಗ ಹನುಮಂತು ಅಂತ ಅನೌನ್ಸ್ ಮಾಡಿದಾಗ ಅವ್ರಿಗೊಂದು ಫ್ಲಾಶ್ ಆಫ್ ಸೆಕೆಂಡ್ ಅದು ಶಾಕ್ ಆಗಿದೆ. ತ್ರಿವಿಕ್ರಮ ಗೆಲ್ಲಬೇಕಿತ್ತು ಅಂತ ಆ ಒಂದು ಇದರಲ್ಲಿ ಅವ್ರು ಎದ್ದಿಲ್ಲ. ಹನುಮಂತು ಅಂತ ಗೆದ್ದ ಅಂದಾಗ ನಾವು ಎದ್ದಿದ್ದೀವಿ, ನಮಗೆ ಖುಷಿ ಆಗಿದೆ. ಬಟ್ ಅಮಾಯಕ ಅದೊಂದು ರಿಸರ್ವೇಷನ್ ಸರ್. ಅವ್ನ ವ್ಯಕ್ತಿತ್ವ ಫಸ್ಟ್ ಡೇ ಇಂದ ಲಾಸ್ಟ್ ಡೇವರೆಗೂ ಹೇಗಿದ್ದೋ ಹಾಗೇ ಇದ್ದಾನೆ. ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಮಾತಾಡಿಲ್ಲ, ಬೇರೆಯವ್ರ ಬಗ್ಗೆ ಏನು ಕಮೆಂಟ್ಸ್ ಇಲ್ಲ. ಅದಾದಮೇಲೆ ಅವ್ರ ಆಟ ಅವ್ರು ಆಡ್ಕೊಂಡು ಹೋಗಿದ್ದಾರೆ, ಅವ್ರ ಆಟನೇ ಎಂಜಾಯ್ ಮಾಡಿದ್ದಾರೆ. ಆಮೇಲೆ ಅಷ್ಟೊಂದು ಟೆನ್ಷನ್ ತೊಗೊಂಡೆಲ್ಲ ಟಾಸ್ಕ್ ಆಡ್ತಿರ್ಲಿಲ್ಲ. ಹೇಗೆ ಹೋಗುತ್ತೋ ಹಾಗೆ ಅಂತ ಅಂದ್ಕೊಂಡು ದೇವ್ರು ಅವನೇ ನೋಡ್ಕೋತಾನೆ ಅನ್ನೋ ಲೆವೆಲ್ಗೆ ಅವ್ನ ಆಟ ಅವ್ನು ಆಡ್ತಿದ್ದ. ಅವ್ನ ವ್ಯಕ್ತಿತ್ವ ಯಾವತ್ತೂ ಬಿಟ್ಕೊಟ್ಟಿಲ್ಲ.